ಸರ್ ನಾವು ಮೈಸೂರಿಂದ ಬರ್ತಿರೋದು ಸರ್. ಏನು ಅಷ್ಟೊಂದು ಅಭಿಮಾನ ಬ್ಲಡ್ ಎಲ್ಲ ಡೊನೇಟ್ ಮಾಡ್ತೀವಿ ಸರ್ ನಮ್ಮ ಬಾಸ್ಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಸರ್? ಅವ್ರು ಆ ಪಾರ್ಟಿ ದಾನ ಧರ್ಮ ಮಾಡೋರೆ, ನಾವು ಒಂದು ಬ್ಲಡ್ ಕೊಡೋಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ. ಪ್ರತಿ ವರ್ಷ ಬರ್ತಾ ಇರ್ತೀರಾ ಇಲ್ಲಿ? ಹ್ಞೂ ಸರ್, 3 ವರ್ಷದಿಂದ ಒಮ್ಮೆ ಬರ್ತಾಯಿದ್ದೀವಿ. ಅವ್ರ ಮೇಲೆ ಅಷ್ಟೊಂದು ಅಭಿಮಾನ ನಿಮಗೆ? ಸಾ ಗೊತ್ತಿಲ್ಲ ಸಾ, ಅವ್ರು ಕಂಡ್ರೆ ಆ ಥರ ಪ್ರೀತಿ ವಿಶ್ವಾಸ ತಾನಾಗೆ ಬತ್ತ ಅಭಿಮಾನ. ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀರಾ? ಓ ಸಾ ಮೊನ್ನೆ ಜಾಕಿ ರಿಲೀಸ್ ಆಗಿದೆ ನೋಡಿದ್ರೆ? ಸರ್ ಇನ್ನೂ ಹೋಗಿಲ್ಲ, ನಿಮ್ಮ ಇಲ್ಲಿಗೆ ಬರಬೇಕು. ಮತ್ತು ಬರ್ಡೇ ಪ್ರಿಪ್ರೇಷನ್ನಲ್ಲಿ ಇನ್ನೂ ಅಲ್ಲಿಗೆ ಹೋಗಿಲ್ಲ, ಹೋಗ್ಬೇಕು ಸರ್. ಅವ್ರದ್ದು ಬರ್ಡೇಗೆ ಅವ್ರು ಬದುಕಿರುವಾಗೆಲ್ಲ ಅವ್ರ ಮನೆ ಹತ್ರ ಹೋಗಿ ಸೆಲೆಬ್ರೇಟ್ ಹಾಂ ಸರ್ ಮಾಡಿದ್ದೀವಿ. ಅವ್ರ ಗುಣ ಯಾವ ಗುಣ ತುಂಬ ಇಷ್ಟ ಆಗುತ್ತೆ ನಿಮಗೆ? ಸರ್ ಈಗ ಒಬ್ರಿಗೆ ದಾನ ಮಾಡಿಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ದಾನ ಮಾಡೋದು ಅಂದರೆ ಏನು? ಈಗ ನಾವು 10 ರೂಪಾಯಿ ಕೊಟ್ಟರೆ ಜನಕ್ಕೆ ಎಲ್ರಿಗೂ ತೋರ್ಸೋಕೆ ಕೊಡ್ತೀವಿ. ಅವ್ರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋರ, ಒಬ್ಬರಿಗೂ ತೋರಿಸಿಲ್ಲ. ಅದೇ ಸರ್ ಅವ್ರ ಗುಣ ಇಷ್ಟ ನಮ್ಗೆ. ಏನು ಅನ್ಸುತ್ತೆ ಇವಾಗ ಇಷ್ಟೊಂದು ಜನ ಸೇರಿದ್ದಾರೆ, ಪ್ರತಿ ವರ್ಷನೂ ಜನ ಏನು ಹೇಳಿದ್ರಿ ಸರ್, ಒಂದೊಂದ್ಸಲ ಬೇಜಾರಾಯ್ತಾ, ಒಂದ್ಸಲ ಖುಷಿ ಆಯ್ತಾ, ಇಷ್ಟು ಜನ ಸಂಪಾದನೆ ಮಾಡೋರ ಅಂತ ಖುಷಿ ಆಯ್ತಾ, ಒಂದೊಂದ್ಸಲ ಬೇಜಾರಾಯ್ತದ. ಮೀಟ್ ಮಾಡಿದ್ದೀರಾ ಅವ್ರನ್ನ ಇವಾಗ? ಹ್ಞೂ ಸರ್, ಮೈಸೂರಲ್ಲಿ ಸರಸ್ವತಿ ಥಿಯೇಟ್ರಿಗೆ ರಾಜ್ಕುಮಾರ್ ಇಲ್ಲಿ ಟೈಮಲ್ಲಿ ಬಂದಿದ್ದರು. ರಿಲೀಜು 25 ದಿನ 50 ದಿನ ಆದಮೇಲೆ ಅವಾಗ ಮೀಟ್ ಮಾಡಿದ್ದೀವಿ ಸರ್. ಯಾವ ಸಿನಿಮಾ ತುಂಬ ಇಷ್ಟ ಆಗಿದೆ ಸರ್ ನನಗೆ ಅವ್ರದ್ದು ಸಹ ಪರಮಾತ್ಮ ಇಷ್ಟ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.